3 ಬಾರಿ ನೀವು ಆಯ್ಕೆಯನ್ನು ಮಾಡಿದ್ದೀರಿ, ಶಾಸಕನಾಗಿ, ಒಂದು ಸಲ ಸಂಸದರಾಗಿ. ಆದ್ದರಿಂದ ಪ್ರಥಮ ಬಾರಿ ಮಂತ್ರಿ ಆದಾಗ ಮಾನ್ಯ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು. ಲೀಟ್ರ್ ಫೀ ಮನ್ನಾ ಮಾಡುವಾಗ ಅವರೇ ಇದ್ದರು. ಅದಾದಮೇಲೆ 2002ರಲ್ಲಿ ತಾಳೆಬಿಲ್ಲ ಸೊಸೈಟಿ ಅದನ್ನು ಕ್ಲೋಸ್ ಮಾಡಿದರು. ಕೊರಗ ಪೂಜಾರು ಮತ್ತು ಜಗದೀಶ್ ಅವರು ಬೆನ್ನತ್ತಿದ್ರು ನನಗೆ. ಅದನ್ನು ಬಿಡಲೇ ಇಲ್ಲ. ಕಡೆಗೆ ಅದನ್ನು ಮುಚ್ಚಿದ್ದನ್ನು ರಿವೈವ್ ಮಾಡಿ SS ಪಾಟೀಲ್ರು ಇದ್ದರು ಸಹಕಾರಿ ಸಚಿವರು. ಅದನ್ನು ರಿವೈವ್ ಮಾಡಿ ಅದರಲ್ಲಿ ಒಂದು 25 ಲಕ್ಷ ಇತ್ತು, 2002 ಅದು ನನಗೆ ನೆನಪಿದ್ದಾಗೆ. ಅದನ್ನು ಇದರೊಟ್ಟಿಗೆ ಮಾಡಿದಾಗ ಇವರಿಗೆ 25 ಲಕ್ಷ 2002ರಲ್ಲಿ ಸಿಕ್ಕಂಥದ್ದೊಂದು, ಅದಕ್ಕೂ ಸಹ ಒಪ್ಪಿಗೆ ಹಣಕಾಸು ಸಚಿವರದ್ದು ಸಹ ಸಿಕ್ಕಿದೆ. ಅದರಿಂದ 2 ಬಾರಿಯೂ ಹಣಕಾಸು ಸಚಿವರು ಸಿದ್ದರಾಮಯ್ಯನವರೇ ಇದ್ದರು. ಮತ್ತು ಇವೆಲ್ಲವೂ ಆದಾಗ 2002ರಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಕಾಣ್ತದೆ. ಹೌದು, SM ಕೃಷ್ಣ ಅವರು ಒಪ್ಪಿದ್ದು. ನಾನು ಶಾಸಕನಾಗಿದ್ದೆ. ಅದರಿಂದ ಎಲ್ಲವನ್ನ ಮಾಡಬೇಕಾದ್ರೆ ಮನಸ್ಸಿದ್ರೆ ಮಾರ್ಗ. ನಮಗೆ ಈ ಭಾಗದಲ್ಲಿ ಶುರುವಿಗೆ ಬೆಳಿಗ್ಗೆ ಎದ್ದು ಕೂಡಲೇ ಬೇಕಾಗುವಂಥದ್ದು ನೀರ, ಅದಾದ ನಂತರ ಅದು ಶೇಂದಿ ಆಗುವಂಥದ್ದು. ಶೇಂದಿಯಿಂದ ರಾಜಣ್ಣವರೇ ನಮ್ಮಲ್ಲಿ ದೋಸೆಗೆ ಹಾಕ್ತಾರೆ, ಅದರಷ್ಟು ರುಚಿ ಬೇರೆ ಯಾವ ದೋಸೆ ಅಲ್ಲ ಅಂತ ನಾನಂತೂ ಭಾವಿಸ್ತೇನೆ. ನಮಗೆ ಅದು ಶೇಂದಿ ಮತ್ತು ಇದು ದೋಸೆ ಮತ್ತು ಕೋಳಿತಾಳು ಅಲ್ಲ, ಇಡ್ಲಿ, ಶೇಂದಿ ಹಾಕಿದ ಇಡ್ಲಿ ದೋಸೆ ಎರಡೂ, ಅದರ ರುಚಿ ಇನ್ನೂ ಹೋಗೋದೇ ಇಲ್ಲ. ಪ್ರಾಯಶಃ ನೀವು ಅವರನ್ನು ಕರೆದು ಅದನ್ನು ಕೊಡಬೇಕಿತ್ತು, ಶಾಶ್ವತ ನೆನಪಿರ್ತಾ ಇತ್ತು ಅಂತ ಕಾಣ್ತದೆ ಅವರಿಗೆ. ಇಷ್ಟೊಂದು ಜನ ಮಹಿಳೆಯರು ಬರುವಾಗ ಸ್ವಲ್ಪ ಆದರೂ ಮಾಡ್ಕೊಂಡು ಬಂದಿದ್ರೆ ಅವ್ರಿಗೆ ಖುಷಿ ಆಗ್ತಾ ಇತ್ತು ಅಂತ. ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾದರೆ ನೀವೇನು ಹೋರಾಟವನ್ನು ಮಾಡಿದ್ರಿ, ಬಂಗಾರಪ್ಪನವರು ಅದನ್ನು ಈಡೇರಿಸಿಕೊಟ್ರು. ಪ್ರಾಯಶಃ ಅವರನ್ನು ನೆನಪಿಟ್ಕೊಂಡು ನೀವು ಕರೆದಿರಿ. ಇವತ್ತು 25 ಲಕ್ಷ ನಿಮಗೆ ಕೊಡಿಸಿ 25 ಬಡ್ಡಿ ಸೇರಿಸಿ ಈಗ ಎಷ್ಟಾಯಿತು ಅಂತ ಲೆಕ್ಕ ಹಾಕಿ ಅದಕ್ಕೋಸ್ಕರ ನನ್ನನ್ನು ಕರೆದಿದ್ದೀರಿ ಕಾಣ್ತದೆ. ನೀವು ಯಾವತ್ತು 2 ಲೀಟ್ರ್ ಫೀ ಮನ್ನಾ ಮಾಡಿಸಿದ್ದು ಸಿದ್ದರಾಮಯ್ಯನವ್ರು ಏನು ಮಾಡಿದ್ದಾರೆ. ಯಾಕಂದರೆ ಇವೆಲ್ಲ ನೆನಪು ಶಾಶ್ವತವಾಗಿ ಉಳಿತಾಯಿದೆ ನಮಗೆ. ಆದರೆ ಮೆಮರಿ ಇಸ್ ಶಾರ್ಟ್ ಲಿವ್ಡ್. ಇದನ್ನು ನೀವು ನೆನ್ಪಿಟ್ಕೊಂಡಿದ್ದೀರಲ್ಲ ಕೊರಗ ಪೂಜಾರಿ, ಅದಕ್ಕೆ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಯಾಕಂದರೆ ಹೆಚ್ಚಾಗಿ ಮರು ಜಾಸ್ತಿ, ಆದಷ್ಟು ಬೇಗ ಮಾಡಿದ್ದನ್ನು ನೆನ್ಪಿಡುವಂಥದ್ದು ಜಾಸ್ತಿ. ಆದರೆ ಇದನ್ನು ನೆನ್ಪಿಟ್ಕೊಂಡು ನೀವೇನು ನಮ್ಮೆಲ್ಲರನ್ನು ಕರೆದಿದ್ದೀರಿ. ಆಗ ಹೋರಾಟದಲ್ಲಿ ಶ್ರೀನಿವಾಸ ಪೂಜಾರಿ ಇದ್ದರೆ, ವಿಧಾನಸಭೆಯಲ್ಲೆಲ್ಲ ಸೊರಕೆಯವರು ಅವರ ಉಳಿದ ಶಾಸಕರೆಲ್ಲ ಏನಿದ್ದರು ಅವರ ಪ್ರಯತ್ನ ಇತ್ತು. ಅದರಿಂದ ಶಾಸಕರಾದವರು ವಿಧಾನಸಭೆಯಲ್ಲಿ ನಿಮ್ಮ ವಿಷಯಗಳನ್ನು ಚರ್ಚೆ ಮಾಡಿದಾಗ, ಮಂಡಿಸಿದಾಗ, ಸರ್ಕಾರದ ಗಮನವನ್ನು ಸೆಳೆದಾಗ ಕೆಲಸ ಆಗ್ತದೆ ಅನ್ನುವಂಥದ್ದಕ್ಕೆ ಇವೆಲ್ಲ ಹಿಂದೆ ಆದಂಥ ಘಟನೆಗಳು. ಅದರೊಟ್ಟಿಗೆ ಈಗ ಪುನಃ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಮುಖ್ಯಮಂತ್ರಿಗಳು, ರಾಜಣ್ಣವರು ಸಹಕಾರಿ ಸಚಿವರು, ನೀವೇನನ್ನು ಬೇಡಿಕೆಯನ್ನು ಇಟ್ಟಿದ್ದೀರಿ, ಅದು ಮಾಡ್ತೇನೆ ಅಂದರೆ ಅವ್ರು ಆಯಿತು ಅಂತಲೇ ಲೆಕ್ಕ, ಹಿಂದೆ ಮುಂದೆ ನೋಡೋದಿಲ್ಲ, ಮಾಡ್ತಾರೆ. ಅದಕ್ಕೆ ಇಲ್ಲಿ ವೇದಿಕೆಯಲ್ಲಿ ಇರ್ತಾರೆ, ವಾಪಸ್ ಹೋಗಿ ಅದರ ಬಗ್ಗೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನಾವು ಹೇಳ್ತೀವಿ, ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ ತೀರ್ಮಾನವನ್ನು ತಗೊಳ್ಬೇಕು ಅಂತ ಹೇಳ್ತಾ, ನೀವು ಈ ಒಂದು ಮೂರ್ತಿದಾರರು ಹಿಂದೆ ಎಷ್ಟು ಜನ ಇದ್ದರು ಅಷ್ಟು ಜನ ಮೂರ್ತಿದಾರಿಕೆಯಲ್ಲಿ ಇಲ್ಲ. ಈಗ ನಾನು ಹೇಳೋದು ಅಷ್ಟೇ, ಅದರಲ್ಲಿ ಇರಬೇಡಿ. ಎಲ್ಲರೂ ಮನೆಯಲ್ಲಿ ಒಬ್ಬರಿದ್ದರೂ ಸಾಕಾಗ್ತದೆ, ಉಳಿದವರು ಬೇರೆ ಉದ್ಯೋಗಕ್ಕೆ ಹೋಗ್ಬೇಕಾಗ್ತದೆ. ಯಾಕಂದರೆ ನಮ್ಮಲ್ಲಿ ಮೀನುಗಾರರು ಮತ್ತು ನನಗೊಂದು ಅವಕಾಶ ಇದೆ, ಮೀನುಗಾರರಿಗೂ ಸಾಕಷ್ಟು ಕೆಲಸವನ್ನು ಮಾಡಿದೆ, ಮೂರ್ತಿದಾರರಿಗೆ ಇದೆರಡು ಕೆಲಸವನ್ನು ಮಾಡಿಕೊಟ್ಟಿದೆ. ಇಬ್ಬರಿಗೂ ಹೇಳುವಂಥದ್ದು, ಕುಲ ಕಸುಬು ಒಂದು ಬದಿಯಲ್ಲಿ, ಆದರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ವ್ಯವಸ್ಥೆ ಮಾಡಿದಾಗ ಮಾತ್ರ ಅವ್ರ ಮೇಲೆ ಬರಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಿಮ್ಮದು ಹೋಟೆಲಿನಲ್ಲೂ ಭಾಳಷ್ಟು ಜನ ಇದ್ದಾರೆ, ಹೋಟೆಲ್ ಉದ್ಯಮದಲ್ಲಿ, ಮೀನುಗಾರಿಕೆಯಲ್ಲಿ ಅವರು ಸಹ ಹೋಟೆಲ್ ಉದ್ಯಮದಲ್ಲಿ ಗುತ್ತಿಗೆ ಕಾಂಟ್ರಾಕ್ಟರ್ಸು ಭಾಳಷ್ಟು ಜನ ಇದ್ದಾರೆ. ಅದರಿಂದ ಮೂರ್ತಿದಾರಿಕೆಯಲ್ಲಿ ಇಷ್ಟೊಂದು ಲಾಭ ಇದೆ ಅನ್ನುವಂಥದ್ದು, ನೀವೊಂದು ಕಟ್ಟಡವನ್ನು ಕಟ್ಟಿ 77 ಕೋಟಿ ಡೆಪಾಸಿಟ್ ಇದೆ ಅಂತ ಹೇಳಿದ್ರಲ್ಲ, ಭಾಳ ಸಂತೋಷ. ಯಾಕಂದರೆ ಇಷ್ಟು ಲಾಭದಾಯಕ ಅಂತ ತೋರಿಸಿದ್ರಿ. ಕೆಲವರು ಇನ್ನೂ ಹೊರಗಿನವ್ರು ಬರುವ ಸಾಧ್ಯತೆ ಇದೆ ಅಂತ ನೋಡಿ, 77 ಕೋಟಿ ಡೆಪಾಸಿಟ್ ನೀವು ಇಟ್ಟಿದ್ದರೆ ಇದರಲ್ಲಿ ಎಷ್ಟು ಲಾಭ ಇರಬೇಕು ಅಂತ ಅವರ ವ್ಯವಹಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ.
ತಾಳೆ ಇಲ್ಲದಿದ್ದರೂ ತೆಂಗಿನ ಮರದಿದೆಯಲ್ಲ ನಿಮ್ಮಲ್ಲಿ. ಆದ್ದರಿಂದ ಆದಷ್ಟು ಶೀಘ್ರದಲ್ಲಿ ನಿಮ್ಮ ಸಮುದಾಯದ ಅಭಿವೃದ್ಧಿಗೆ ಏನನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆ ಬ್ಯಾಂಕ್ನಿಂದ ಸಿಗದೆ ಇದ್ದರೂ ನೀವು ಸಿಗ್ತೀರಿ. ಆದರೆ ಬಡ್ಡಿ ರಾಷ್ಟ್ರೀಕೃತ ಬ್ಯಾಂಕಿಗೂ ನಿಮಗೂ 1% 2% ಹೆಚ್ಚು ಕಮ್ಮಿ ಇರ್ತದೆ. ಆದರೆ ತಕ್ಷಣದಲ್ಲಿ ಸಿಕ್ಕುವಂಥದ್ದು ಇನ್ನೊಂದು ಲೆಕ್ಕ ಹಾಕಬೇಕು. ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಅವರು ನಿಮ್ಮ ಅರ್ಜಿಯನ್ನು ತಗೊಂಡು ತೀರ್ಮಾನ ಆಗಿ ಬರೋದು ಎಷ್ಟು ವಿಳಂಬ ಆಗ್ತದೆ ಒಂದು, ಮತ್ತು ಓವರ್ ಹೆಡ್ಸ್ ಎಷ್ಟು ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಸಹ. ಓವರ್ ಹೆಡ್ಸ್ ಬಹಳ ಜಾಸ್ತಿ ಆಗ್ತದೆ. ಬೇರೆ ಬೇರೆ ಅದಕ್ಕೆ ಎಷ್ಟು ಪರ್ಸೆಂಟ್, ಇದಕ್ಕೆ ಎಷ್ಟು ಪರ್ಸೆಂಟ್ ಅಂತ ಜಾಸ್ತಿ ಕಡಿತವನ್ನು ಮಾಡ್ತಾ ಹೋಗ್ತಾರೆ. ಒಂದು ವೇಳೆ ನೀವು ಕಟ್ಟದೇ ಇದ್ದರೆ ಇವರಾದರೂ ಸಮಯ ಕೊಡ್ತಾರೆ, ಅವರೇನು ಸೀದಾ ಬಂದು ಜಪ್ತಿ ಮಾಡ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ಆಗ್ತಾ ಇದೆ. ದೊಡ್ಡವರು ಸಾಲ ತೆಗೆದದ್ದನ್ನು ಅವ್ರು ಜಪ್ತಿ ಮಾಡೋದಿಲ್ಲ. ಪಾಪದವರು ಸಾಲ ಮಾಡಿದರೆ ಅವ್ರದ್ದು ಎಲ್ಲವನ್ನು ಜಪ್ತಿ ಮಾಡಿ ಹೋಗುವಂಥ ಪರಿಸ್ಥಿತಿ ಇವತ್ತು ನಡೀತಾ ಇದೆ. ಅದಕ್ಕೋಸ್ಕರ ವಿದೇಶಕ್ಕೆ ಹೋಗಿ ಕೂತ್ರಾಯಿತು, ಇಲ್ಲಿರ್ಬೇಕಂತ ಇಲ್ಲ. ಭಾಳ ದೊಡ್ಡ ಸಾಲವನ್ನು ತಗೊಂಡು ವಿದೇಶಕ್ಕೆ ಹೋಗಿ ಕೂತ್ಬಿಟ್ರೆ ಆಯ್ತು, ಮುಗೀತು. ಅದಕ್ಕೋಸ್ಕರ ನಿಮ್ಮ ಸಂಸ್ಥೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಇವರೆಗೆ ಕೊರಕ್ ಪೂಜಾರು, ಜಗದೀಶ್ ಅವರು ಮತ್ತು ಅವರ ನಿರ್ದೇಶಕ ಮಂಡಳಿಯವರು ತೊಗೊಂಡಿದ್ದಾರೆ, ಹಿಂದಿನಿಂದ ಬಂದವರೆಲ್ಲ ಸೇರಿ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅಂತ. ಯಾಕಂದರೆ ನಾನು ಕಂಡಾಗೆ ಮಹಿಳಾ ಮೀನುಗಾರರ ಸಂಘದಲ್ಲಿ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡ್ತಾ ಇದ್ದಾರೆ. ಈಗ ಗೊತ್ತಿಲ್ಲ, ಮಾಡ್ತಾಯಿದೆ. ನೀವು ಸಹ ಸಾಲವನ್ನು ಪಡೆದಿದ್ದು ಸರಿಯಾದ ಸಮಯಕ್ಕೆ ಮರುಪಾವತಿ ಮಾಡಿದರೆ ಬ್ಯಾಂಕು ಇನ್ನೂ ದೊಡ್ಡದಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೇವಾ ಸಹಕಾರಿ ಸಂಘ ಅದರೊಟ್ಟಿಗೆ ಉಳಿದ ಮೂರ್ತಿದಾರರಿಗೂ ಸಹ ಅವರ ಮಕ್ಕಳಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೊರಕ್ ಪೂಜಾರಿಗೂ ಅವರ ನಿರ್ದೇಶಕ ಮಂಡಳಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.